ನಿಮ್ಮ ಮನೆಯಲ್ಲಿ ಈ ವಸ್ತುವನ್ನು ನೇತು ಹಾಕಿ ಸಾಕು, ಮನೆಯಲ್ಲಿರುವವರೆಲ್ಲರೂ ಕೋಟ್ಯಾಧಿಪತಿಗಳಾಗುತ್ತಾರೆ. ಅದು ಯಾವ ವಸ್ತು ಮತ್ತು ಅದು ಎಲ್ಲಿ ಸಿಗುತ್ತೆ, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಹಾಗೂ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಪ್ರಧಾನ ತಾಂತ್ರಿಕರು, ದೈವಜ್ಞರು ಶ್ರೀ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡೋದ್ರಿಂದ ಎಲ್ಲ ಸಮಸ್ಯೆಗೂ ಶಾಶ್ವತ ಮುಕ್ತಿಯನ್ನು ನಿಮಗೆ ನೀಡ್ತಾರೆ. ಅರಳಿ ಮರದ ಬೇರು ಮತ್ತು ಅಲೋವೆರಾ ಗಿಡ, ಈ ಒಂದು ಗಿಡಕ್ಕೆ ಪರಿಹಾರ ಶಾಸ್ತ್ರದಲ್ಲಿ ವಿಶೇಷವಾದ ಮಹತ್ವವಿದೆ. ಈ ಗಿಡ ತುಂಬ ಶಕ್ತಿವಂತವಾದದ್ದು ಗಿಡವಾಗಿದೆ. ಯಾವ ಗಿಡವಾದರೂ ಸರಿ, ನೀರನ್ನು ಹಾಕಿ ಪೋಷಣೆ ಮಾಡಿದರೆ ಬೆಳೆಯುತ್ತಾ ಹೋಗುತ್ತೆ. ಆದರೆ ಈ ಒಂದು ಗಿಡವು ನಾವು ನೀರು ಮತ್ತು ಮಣ್ಣಿನಲ್ಲಿ ಹಾಕದೇ ಇದ್ದರೂ ಕೂಡ ಜೀವಂತವಾಗಿರುತ್ತೆ. ಈ ಗಿಡಕ್ಕೆ ಅಪಾರವಾದ ಶಕ್ತಿ ಇದೆ. ಈ ಗಿಡದ ಬೇರಿನಿಂದ ಮಾಡಿರುವಂತಹ ಈ ಪುಟ್ಟ ಯಂತ್ರವನ್ನು ಮನೆಯಲ್ಲಿಡಬೇಕು. ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಅನೇಕ ಜನ ಈ ಗಿಡದ ಬೇರನ್ನು, ಯಂತ್ರವನ್ನು ಸಿದ್ಧಿ ಮಾಡಿಸಿಕೊಂಡು ಗುರುಗಳಿಂದ ಅದನ್ನು ಪಡೆದುಕೊಂಡು ಇವತ್ತು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾ ದೊಡ್ಡ 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 ಮಟ್ಟದ ಕೋಟ್ಯಾಧಿಪತಿಗಳಾಗಿರುವ ಉದಾಹರಣೆ ನಾವು ನೋಡಿದ್ದೇವೆ. ತುಂಬ ಶಕ್ತಿಯುತವಾದ ಈ ಗಿಡದ ಬೇರಿನಿಂದ ಮಾಡಿರುವ ಯಂತ್ರ ಸಾಕು ನಿಮ್ಮ ಬದುಕಿನ ಅನೇಕ ಕಷ್ಟಗಳನ್ನು ತೊಳೆದು ಹಾಕುತ್ತೆ. ಹಾಗೂ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇದು ನಿವಾರಣೆ ಮಾಡುತ್ತೆ. ಮನೆಯಂದ ಮೇಲೆ ಸಾಕಷ್ಟು ತೊಂದರೆಗಳು, ಕಷ್ಟಗಳು ಇದ್ದೇ ಇರುತ್ತೆ. ಸಾಲದ ಸಮಸ್ಯೆಗಳು ಕೂಡ ಯಾರನ್ನೂ ಬಿಟ್ಟಿರುವುದಿಲ್ಲ. ಆದರೆ ಕೆಲವೊಂದು ವಿಚಾರದಲ್ಲಿ ನೀವು ಈ ಪುಟ್ಟ ಪರಿಹಾರ ಮಾಡಿಕೊಳ್ಬೇಕು. ಪರಿಹಾರ ಮಾಡುವಾಗ ಈ ಗಿಡದ ಬೇರಿನಿಂದ ಮಾಡಿದಂತಹ ಯಂತ್ರವನ್ನು ಶುಕ್ರವಾರದ ದಿವಸ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಲು ಅಕ್ಕಿ ಮತ್ತು ಅರಿಶಿಣದಿಂದ ಅದನ್ನು ಪ್ರೋಕ್ಷಣೆ ಮಾಡಿ ಒಂದು ತಟ್ಟೆಯ ಮೇಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕು. ಪ್ರತಿ ಶುಕ್ರವಾರ ಅಕ್ಕಿ ಅರಿಶಿಣವನ್ನು ಬದಲಾಯಿಸುತ್ತಾ ಬರಬೇಕು. ಬದಲಾಯಿಸುವಂತಹ ಅಕ್ಕಿ ಅರಿಶಿಣವನ್ನು ಹರಿಯುವ ನದಿಗೆ ಬಿಡಬೇಕು. ಮಹಾಲಕ್ಷ್ಮಿ ದೈವ ಕೃಪೆ ಇರುವಂತಹ ಆ ಪುಟ್ಟ ಬೇರಿನ ಯಂತ್ರವನ್ನು ಇವತ್ತೇ ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ. ಹಾಗೂ ಮಹಾಲಕ್ಷ್ಮಿ ಫೋಟೋದ ಮುಂದೆ ಅದನ್ನಿಟ್ಟು ಪೂಜೆ ಪುನಸ್ಕಾರ ಪ್ರಾರ್ಥನೆಗಳನ್ನು ಮಾಡಿ ಮನೆಯ ಕಷ್ಟಗಳು ಸಂಪೂರ್ಣ ನಿವಾರಣೆ ಆಗಬೇಕು ಅಂತ ಬೇಡಿಕೊಳ್ಳಿ. ಸಾಕು, ಎಲ್ಲವೂ ನಿವಾರಣೆ ಆಗುತ್ತೆ. ಹಣಕಾಸಿನ ಅರಿವು ಮನೆಗೆ ಹೆಚ್ಚಾಗುತ್ತದೆ. ಮನೆಯಲ್ಲಿರುವಂತಹ ಸಕಲ ಕಷ್ಟ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ಈ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ಅನ್ನೋದಾದರೆ, ಖಂಡಿತವಾಗಿಯೂ ಕೆಳಗಡೆ ಕಾಣ್ತಿರುವಂತಹ ಪ್ರಧಾನ ತಾಂತ್ರಿಕರು, ದೈವಜ್ಞರು ಶ್ರೀ ಶೇಷಗಿರಿ ಭಟ್ ಗುರುಜಿಗಳಿಗೆ ಕೇಳಿ ಅದನ್ನು ಇವತ್ತೇ ಅವರಿಂದ ಪಡೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗತ್ತೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.